ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ದೊಮ್ಮಲೂರು ಬ್ಲಾಕ್ನ ಗೌತಮ್ಪುರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಫುಟ್ಬಾಲ್ ಸ್ಟೇಡಿಯಂನಲ್ಲಿ ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ ಮಾನವೀಯತೆಯ ಹಬ್ಬ ನಡೆಸಲಾಯಿತು. ದೊಮ್ಮಲೂರು ಬ್ಲಾಕ್ ಕಾಂಗ್ರೆಸ್ನ ಮೈನಾರಿಟಿ ಅಧ್ಯಕ್ಷರು ಹಾಗೂ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸದಸ್ಯರಾದ ಜೋಗುಪಾಳ್ಯ ಬಿ ರವಿಯವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರು ಹಾಗೂ ಬಿಡಿಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ರವರು, ಮಾಜಿ ಬಿಬಿಎಂಪಿ ಸದಸ್ಯರುಗಳಾದ ಮೋಹನ್, ಶಿವಕುಮಾರ್, ದೊಮ್ಮಲೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಪಿ ಮುನಿರಾಜು, ಕೇಂದ್ರ ಕಾಂಗ್ರೆಸ್ ಅಧ್ಯಕ್ಷರಾದ ನಂದಕುಮಾರ್, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಮಂಜುನಾಥ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀಮತಿ ಸರಳ ಮೋಹನ್, ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಆಶಾ ಸೇರಿದಂತೆ ಮಹಿಳಾ ಮುಖಂಡರು, ಸಾವಿರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಎನ್ಎ ಹ್ಯಾರಿಸ್ ರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆಯೋಜಿಸಿದ್ದ ಮಾನವೀಯತೆಯ ಹಬ್ಬದಲ್ಲಿ ಮಾತನಾಡಿದ ಎನ್ಎ ಹ್ಯಾರಿಸ್ ರವರು, ದ್ವೇಷ, ಅಸೂಯೆ, ಮತ್ಸರಗಳನ್ನು ಬಿಟ್ಟು ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಬದುಕಬೇಕು. ಅದುವೇ ನನ್ನ ತತ್ವ, ಮನುಷ್ಯತ್ವ ಎಂದು ಹೇಳಿದರು. ನನ್ನ ಸಹೋದರ ದೊಮ್ಮಲೂರು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ರವಿ ಅವರು ಮಾಡಿದಂತಹ ಈ ಕಾರ್ಯಕ್ರಮಕ್ಕೆ, ವಿಶೇಷವಾಗಿ ಈ ಕಾರ್ಯಕ್ರಮ ಆಗಲಿಕ್ಕೆ ನನ್ನ ಸಹೋದರ ಮೋಹನ್ ಅವರು, ಸರಳ ಮೋಹನ್ ಅವರು ಹಾಗೂ ನಮ್ಮ ಬ್ಲಾಕಿನ ಅಧ್ಯಕ್ಷರಾದಂಥ ಮಂಜರಾಜಣ್ಣ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಯಾವಾಗಲೂ ಮಾತಾಡಿಲ್ವ ಅಂತ ಕೇಳಿದ್ರು, ಆದ್ರೆ ಇವತ್ತು ಮಾತು ಬೇರೆ ಇತ್ತು. ಮಂಜರಾಜಣ್ಣ ಹಾಗೆ ನಮ್ಮ ಡಿಸಿಸಿ ಅಧ್ಯಕ್ಷರು ನಂದಕುಮಾರ್ ಗೌಂಡರ್, ಇವತ್ತು ಈ ಭಾಗದಲ್ಲಿ ಕಳೆದ ವರ್ಷ ಕೂಡ ಕಾರ್ಯಕ್ರಮ ಮಾಡಿದ್ವಿ. ಮತ್ತೆ ಪ್ರತಿ ವರ್ಷ ಮಾನವೀಯತೆ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಮಾನವೀಯತೆಯನ್ನು ಎತ್ತಿಡುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು. ರಾಷ್ಟ್ರಕವಿ ಕುವೆಂಪು ಅವರು ಇದೇ ನಮ್ಮಿಂದ ಒಂದು ಸಂದೇಶವನ್ನು ಕೊಡ್ತಾರೆ, ವಿಶ್ವ ಮಾನವ ಸಂದೇಶವನ್ನು ಕೊಡ್ತಾರೆ. ವಿಶ್ವ ಮಾನವ ಸಂದೇಶದಲ್ಲಿ ಏನು ಹೇಳ್ತಾರೆ ಅಂದ್ರೆ, ನೀನು ಹುಟ್ಟುವಾಗ ವಿಶ್ವ ಮಾನವನಾಗಿ ಹುಡ್ತೀಯ ಅಂತ. ಹುಟ್ಟ ಮಗುಗೆ ಜಾತಿ, ಧರ್ಮ, ಭಾಷೆ ಯಾವುದೂ ಇಲ್ಲ. ವಿಶ್ವಕ್ಕೆ ಮನುಷ್ಯನಾಗಿ ಹುಟ್ಟುವಂತ ಕರ್ಮ ಅದು ಮಾಡುತ್ತೆ. ಆದ್ರೆ ಅಲ್ಲಿಂದ ಬೆಳೀತಾ 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 ಆ ಮಗು ಯಾವುದೋ ಒಂದು ಬೀದಿಗೋ, ಯಾವುದೋ ಒಂದು ಜಾಗಕ್ಕೋ, ಯಾವುದೋ ಒಂದು ಜಾತಿಗೋ, ಯಾವುದೋ ಒಂದು ಭಾಷೆಗೆ ಸೇರಬಾರ್ದು. ವಿದ್ಯಾವಂತನಾಗಿ ಇಡೀ ವಿಶ್ವಕ್ಕೆ ಸೇರುವಂತವನಾಗಿ ಬೆಳಿಬೇಕು ಅಂತ ನಮ್ಮ ರಾಷ್ಟ್ರದ ಕವಿ ಕುವೆಂಪು ಅವರು ಹೇಳ್ತಾರೆ. ವಿದ್ಯಾಭ್ಯಾಸ ಇಲ್ಲದೆ ಇರುವಂತ ಜೀವನ ಅದು ಜೀವನ ಅಲ್ಲ. ವಿದ್ಯಾವಂತರಾಗಬೇಕು, ತಿಳುವಳಿಕೆ ಇರಬೇಕು, ವಿದ್ಯಾಭ್ಯಾಸ ಇರಬೇಕು ನಮಗೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ತುಂಬಾ ಬಡ ಜನರು ಇದ್ದಾರೆ. ಯಾವ ತರ ಬಡತನ ಇದೆ ಅಂದ್ರೆ, ಬೇರೆಯವ್ರ ಮನೆಗೆ ಹೋಗಿ ಕೆಲಸ ಮಾಡಿ ಅವ್ರ ಜೀವನವನ್ನ ಸಾಗಿಸುವಂತವ್ರು ಇದ್ದಾರೆ. 4-5 ಮನೆಗಳಲ್ಲಿ ದಿವಸ ಕೆಲಸ ಮಾಡ್ತಾರೆ. ಇವನ್ನೆಲ್ಲ ಕಣ್ಣಾರೆ ಕಂಡು ಅಟ್ಲೀಸ್ಟ್ ಅವ್ರ ಮಕ್ಕಳು ಚೆನ್ನಾಗಿ ಬೆಳಿಬೇಕು, ಅವ್ರ ಮಕ್ಕಳು ಚೆನ್ನಾಗಿ ಬರಬೇಕು, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನುವಂತ ಪ್ರಯತ್ನದಿಂದ ನಾವಿವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಜನ ಈ ಕಳೆದ 18 ವರ್ಷದಲ್ಲಿ ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಅಧಿಕಾರಿಗಳಿರ್ಬೋದು, ಬೇರೆ ಬೇರೆ ತರ ವಿದ್ಯಾವಂತರು ನಮ್ಮ ಕ್ಷೇತ್ರದಲ್ಲಿ ಆಗಿದ್ದಾರೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಆ ವಿದ್ಯಾಭ್ಯಾಸಕ್ಕೆ ನಾವು ಸಂಪೂರ್ಣವಾಗಿ ಅದಕ್ಕೆ ಒಂದು ಬೆಂಬಲವನ್ನು ಕೊಡುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಕೇವಲ ನಾನು ಒಬ್ಬ ಶಾಸಕನಿಂದ ಮಾತ್ರ ಸಾಧ್ಯವಲ್ಲ, ನಮ್ಮ ಎಲ್ಲರ ಪ್ರಯತ್ನ ಅದರಲ್ಲಿದೆ. ನಮ್ಮ ಎಲ್ಲ ನಾಯಕರುಗಳು ಸುಮಾರು ಜನ ಇದ್ದೀರಿ ಇಲ್ಲಿ. ನಾವು ಪ್ರತಿಯೊಬ್ಬರು ಕೂಡ ದಿನನಿತ್ಯ ಹೇಗಾದ್ರೂ ನಮ್ಮ ಸಮಾಜವನ್ನ ಮುಂದೆ ತಗೊಂಡು ಹೋಗ್ಬೇಕು, ಮುಂದೆ ಬರುವಂತ ಪೀಳಿಗೆಯನ್ನ ಒಳ್ಳೆ ದಾರಿಯಲ್ಲಿ ತಗೊಂಡೋಗಿ ಸೇರಿಸ್ಬೇಕು, ಅವರನ್ನ ವಿದ್ಯಾವಂತರಾಗಿ ಮಾಡಬೇಕು, ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿ ಸ್ವಾಮೀಜಿ ಏನಾರೊಂದು ಸ್ವಾಮೀಜಿ ಮಾತಾಡ್ತಾ ಹೇಳಿದ್ರು, ನಮ್ಮಲ್ಲಿ ಡಿಗ್ರಿ ಕಾಲೇಜ್ ಇರಲಿಲ್ಲ, ಸರ್ಕಾರಿ ಡಿಗ್ರಿ ಕಾಲೇಜ್ ಇರಲಿಲ್ಲ ಶಾಂತಿನಗರ ಕ್ಷೇತ್ರದಲ್ಲಿ. ಪ್ರೈವೇಟ್ ಯೂನಿವರ್ಸಿಟಿ ಇದೆ ನಮ್ಮ ಕ್ಷೇತ್ರದಲ್ಲಿ. ಏನೇಳಿ ಪ್ರೈವೇಟ್ ಯೂನಿವರ್ಸಿಟಿ ಇದೆ, ಆದ್ರೆ ಸರ್ಕಾರಿ
ಡಿಗ್ರಿ ಕಾಲೇಜ್ ಇರಲಿಲ್ಲ. ಅದನ್ನ ಕಳೆದ ಹಿಂದೆ 4 ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ದೀವಿ. ಇವತ್ತು ನೂರಾರು ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಬಡತನದಿಂದ ವಿದ್ಯಾಭ್ಯಾಸ ಸಿಗದೆ ಹೋಗ್ಬಾರ್ದು. ಯಾಕೆಂದ್ರೆ ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಬೇಕಾದ್ರೆ ಮಿನಿಮಮ್ ಡಿಗ್ರಿ ಓದಬೇಕಾದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಮಿನಿಮಮ್ ಬೇಕು. ಆದ್ರೆ ನಮ್ಮ ಸರ್ಕಾರಿ ಕಾಲೇಜಲ್ಲಿ 4ರಿಂದ 10,000 ರೂಪಾಯಿ ಇದ್ರೆ ಓದಬಹುದು. ಅದು ಇಲ್ಲದೆ ಇದ್ರೆ ಆ ಫೀಸ್ ನಾನು ಕಟ್ತೀನಿ, ನನ್ನ ಮಕ್ಕಳು ಓದ್ಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಕಾಲೇಜನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ನಾವು. ಕೇವಲ ಮಾತಲ್ಲ, ಸುಮಾರು ಜನ ಮಕ್ಕಳು ಇವತ್ತು ನಮ್ಮ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಇದು ನಮ್ಮ ಕೈಯಲ್ಲಿ ಆಗುವಂತ ಕೆಲಸ. ಕೇವಲ ರಾಜಕೀಯಕ್ಕೋಸ್ಕರ ಅಲ್ಲ, ಓಟ್ಗೋಸ್ಕರ ಅಲ್ಲ, ಅಧಿಕಾರಕ್ಕೋಸ್ಕರ ಅಲ್ಲ, ಒಳ್ಳೆ ಸಮಾಜವನ್ನ ಕಟ್ಟಲಿಕ್ಕೆ ನಾವು ಈ ಕೆಲಸ ಮಾಡ್ತಾ ಇರುವಂತದ್ದು. ಒಳ್ಳೆ ಪೀಳಿಗೆಯನ್ನ ತಯಾರಿ ಮಾಡಿ ಮುಂದೆ ಬರುವಂತ ದಿನದಲ್ಲಿ ಈ ಊರು, ಈ ಜನ ಚೆನ್ನಾಗಿ ಬದುಕಬೇಕು ಅನ್ನೋಂತ ಆಸೆಯನ್ನ ಮನಸ್ಸಲ್ಲಿಟ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ. ಅವ್ರು ಯಾರು ವೋಟ್ ಹಾಕ್ತಾರೆ, ಯಾರು ಗೆಲ್ತಾರೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಅವ್ರು ಒಳ್ಳೆ ಮನುಷ್ಯರಾಗಿ ಬದುಕ್ತಾರೆ, ಮನುಷ್ಯತ್ವವನ್ನ ಎತ್ತಿ ಹಿಡಿತಾರೆ ಅನ್ನೋ ನಂಬಿಕೆಯಿಂದ ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಸರ್, ಇವತ್ತು ಆಗಿರೋ ಸಂತೋಷನ ಹೇಗೆ ಹಂಚ್ಕೊಳ್ಬೇಕಂತ ಗೊತ್ತಿಲ್ಲ. ಇವತ್ತು ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ ಅಂದರೆ ಈ ಹ್ಯುಮ್ಯಾನಿಟಿಯಲ್ಲಿ ಎಷ್ಟು ಜನ ಇವತ್ತು ಸೇರಿಕೊಂಡು ನಮ್ಮ ಜೊತೆಲಿ ಬಂದಿದ್ದಾರೆ ಅನ್ನೋದು ತುಂಬ ಸಂತೋಷ ಆಗುತ್ತೆ ಸರ್. ನೋಡಿ, ಇವತ್ತು ಇವರು ನಮ್ಮ ಲೀಡ್ರ್ಗಳಾಗಲಿ ಎಲ್ಲ ಅಕ್ಕಪಕ್ಕ ಎಲ್ಲ ಇದ್ದಾರೆ. ಇವತ್ತು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಸಕ್ಸಸ್ ಆಗಬೇಕಂದ್ರೆ ಇವ್ರುಗಳದ್ದು ತುಂಬ ಶ್ರಮ ಇದೆ. ಡೇ ನೈಟ್ ನಾವು ಕೆಲಸ ಮಾಡಿದ್ದೀರಿ. ನಮಗೆಲ್ಲ ಒಂದು ವಾರದಿಂದ ಏನು ಟೆನ್ಷನ್ ಅಂದರೆ ಈ ಫಂಕ್ಷನ್ ಹೆಂಗೆ ನಡೆಯುತ್ತೆ, ನಮ್ಮ ಶಾಸಕರು ನಮ್ಮ ಲೀಡ್ರ್ಗಳೆಲ್ಲ ಏನು ಇದ್ರ ಬಗ್ಗೆ ಫೀಲ್ ಮಾಡ್ತಾರೆ ಅಂತ ಒಂದು ಟೆನ್ಷನ್ ನಮ್ಗೆ ಖಂಡಿತ ಇತ್ತು. ಬಟ್ ಇವತ್ತು ಜನ ಸಾಗರಣೆ ಇವತ್ತು ಬಂದಿತ್ತು ಸರ್. ಅದನ್ನು ನೋಡಿದ್ರೆ ಜನ ಎಷ್ಟು ಪ್ರೀತಿಯಿಂದ ನಮ್ಮನ್ನ ಮೆಚ್ಕೊಂಡಿದ್ದಾರೆ ಅಂತ ಅರ್ಥ ಆಯಿತು. ಇವತ್ತು ಜನಗಳ ಸೇವೆನೇ ಜನಾರ್ದನ ಸೇವೆ ಅಂತ ಹೇಳೋದು ನಿಜ ಆಗ್ತಾ ಇದೆ ಸರ್. ಸರ್, ಹ್ಯುಮ್ಯಾನಿಟಿ ಸರ್, ಇವತ್ತು ನಮ್ಮ ಶಾಸಕರು ಮಾತಾಡಿದ್ರೆ ಎಲ್ಲರೂ ನಿಂತ್ಕೊಂಡು ನೋಡ್ತಾರೆ ಸರ್. ಅವ್ರು ನೋಡಿ 24 ಅವರು ಮಾತಾಡಿದ್ರು ಇವತ್ತು ಜನ ಕೇಳೋಂತ ಇದ್ದಾರೆ. ಯಾಕಂದರೆ ಇವತ್ತು ಹ್ಯುಮ್ಯಾನಿಟಿ ಅಂದರೆ ಏನಂತ ಬಂದ್ಬಿಟ್ಟು ನಮಗೆ ಒಬ್ಬೊಬ್ಬರಿಗೂ ತೋರಿಸ್ಕೊಟ್ಟಿದ್ದಾರೆ ಸರ್. ಈ ಥರ ಒಂದು ಒಳ್ಳೆ ಲೀಡರ್ಸ್ ಅಂಡ್ರಲ್ಲಿ ನಾವು ಕೆಲಸ ಮಾಡೋದಕ್ಕೆ ಸರ್ ನಾವು ಭಾಗ್ಯವಂತರಂತ ಹೇಳ್ಬೋದು. ಆಮೇಲೆ ಇವತ್ತು ಇಷ್ಟು ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ. ಕೈ ಹಿಡಿದು ಕರ್ಕೊಬಂದು ಒಂದು ಬಿಸ್ನೆಸ್ ಮ್ಯಾನ್ನ ನಾವು ಕೈ ಹಿಡಿದು ಕರ್ಕೊಬಂದು ನಮ್ಮ ರಾಜಕೀಯ ಅಂತ ಏನಂತ ಗೊತ್ತಿಲ್ಲ. ಬಟ್ ಇವತ್ತು ರಾಜಕೀಯದಲ್ಲಿ ಒಳ್ಳೇದು ಮಾಡಬೇಕಂತ ನಾವು ಬಂದಿದ್ದೀರಿ. ಒಳ್ಳೇದು ಮಾಡೋ ಅವಕಾಶ ದೇವರು ಕಳಿಸ್ಕೊಟ್ಟಿರೋದಕ್ಕೆ ನಮಗೆ ತುಂಬ ಸಂತೋಷ ಆಗುತ್ತೆ ಸರ್. ಸರ್, ನಮ್ಮ ಶಾಸಕರು ಅವ್ರಿಗೆ ಇವತ್ತು ಮಲ್ಟಿಪಲ್ ಪ್ರೋಗ್ರಾಮ್ಸ್ ಇತ್ತು, ಮದುವೆಗಳಿತ್ತು. ಇದ್ರೇನು ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರು ಮಾತಾಡುವಾಗ ಸರ್ ಅವ್ರಿಗೆ ಗೊತ್ತಿಲ್ದಿರೋ ಎಷ್ಟು ಒಳ್ಳೆ ಮಾತುಗಳು ಬರುತ್ತಂದರೆ ಅದು ಹೃದಯದಿಂದ ಬರೋ ಮಾತುಗಳು ಸರ್. ಅದು ಸುಮ್ಮನೆ ಬರಲ್ಲ. ಇವತ್ತು ಯಾರೋ ಒಬ್ಬರು ಸ್ಕ್ರಿಪ್ಟ್ ಬರ್ಕೊಂಡು ಬಂದು ಇವತ್ತು ಮಾತಾಡ್ತಿದ್ರೆ ನಮ್ಮ ಶಾಸಕರು ಹೆನ್ನೆ ಹ್ಯಾರಿಸನ್ನ BDA ಚೇರ್ಮನ್ನು. ಇವಾಗ ನೋಡಿ, ಅಗೇನ್ ಒನ್ ಮೋರ್ ಆಪರ್ಚುನಿಟಿ ಅವರಿಗೆ BDA ಚೇರ್ಮನ್ ಆಗಿದೆ. ನಾವು ಎಲ್ಲರೂ ಹಾರೈತೆ ಏನಂದರೆ ಅವರು ಈ ಸರಿ ಮಿನಿಸ್ಟರ್ ಆಗಬೇಕು. ಮಿನಿಸ್ಟ್ರಾಗಿ ಇನ್ನೂ ದೇವರು ಅವ್ರಿಗೆ ದೊಡ್ಡ ಅವಕಾಶಗಳು ಕೊಡಬೇಕಂತ ಸರ್ ನಾವೆಲ್ಲ ಹಾರೈಸ್ತಾ ಇದ್ದೀರಿ. ನಾವು ಅಲ್ಲ, ನಮ್ಮ ಜೊತೆಲಿರೋ ಲೀಡರ್ಗಳು ಸೇರಿ ಇದು ಹಾರೈಸ್ತಾ ಇದ್ದೀರಿ. ದೇವರು ಸರ್ ಇಂಥ ಒಂದು ಮಹಾನ್ ಭಾವನೆಗೆ ದೇವರು ಬಂದ್ಬಿಟ್ಟು ಇನ್ನೂ ಆಯುಷು ಆರೋಗ್ಯ ಕೊಡಬೇಕು. ಅಲ್ಲಿ ನಾವು ನಿಂತ್ಕೊಳ್ಬೇಕಂತ ಅವ್ರಿಗೊಂದು ಮಾತು ಹೇಳಿದ್ರು. ಅವರು ಮಗ ಇರಲಿ ಯಾರೇ ಇರಲಿ ಮಾನವೀಯತೆಯಿಂದ ಮಾತಾಡ್ತಾರೆ, ಅವ್ರ ಹೃದಯದಿಂದ ಮಾತಾಡ್ತಾರೆ, ಒಳ್ಳೆಯದೇ ಮಾತಾಡ್ತಾರೆ ಸರ್. ಯಾವುದೇ ಧರ್ಮಕ್ಕಾಗಲಿ, ಯಾವುದೇ ಜಾತಿಯವರಾಗಲಿ, ಯಾವುದೇ ಭಾಷೆಗಳಾಗಲಿ ದೇವರು ಒಬ್ಬನೇ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಕರೀತಕ್ಕಂಥ ಬೇರೆ ಬೇರೆ ನಾಮಾವಳಿ ಇರುತ್ತೆ ಅಂತ ಹೇಳಿದ್ವಿ. ಸರ್, ಒಂದು ಮಾತು ಹೇಳಿದ್ರು, ನಾವು ಈ ಕಡೆ ಬಿಡೋ ಗಾಳಿನ ಅವರು ಸ್ವಾಸ್ತಾರೆ, ಆ ಕಡೆ ಬಿಡೋದು ನಾವು ತೊಗೊಳ್ತೀರಿ. ಇದರಲ್ಲಿ ಏನು ಭೇದ ಭಾವ ಇಲ್ಲ. ಎಲ್ಲರಿಗೂ ಒಂದೇ ಗಾಳಿ, ಒಂದೇ ನೀರು, ಎಲ್ಲರೂ ತಿನ್ನೋದು ಒಂದೇ ರೈಸೆ. ಓಕೆ, ಅದರಿಂದ ನಾವು ಎಲ್ಲರೂ ಒಂದೇ ಜನ. ನಾವು ರಾಜಕಾರಣಿಗಳು ಏನು ಮಾಡ್ತಾರೆ ಸರ್, ಜಾತಿ 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 ಅಂತ ನಮ್ಮನ್ನು ಸಪ್ರೇಟ್ ಮಾಡಿ ಇವತ್ತು ಇಷ್ಟು ದೊಡ್ಡ ಅನಾಹುತ ಮಾಡ್ತಾ ಇದ್ದಾರೆ ಸರ್. ನಾವು ಖಂಡಿತ ಎಲ್ಲ ದೇವರು ಕ್ರಿಯೇಟ್ ಮಾಡಿದೆ ಒಂದೇ ಜಾತಿನೇ. ಓಕೆ, ಒಂದು ಮೇಲು ಒಂದು ಫೇಮೇಲು, ಅದನ್ನು ಬಿಟ್ಟರೆ ಯಾವುದೂ ಇಲ್ಲ ಸರ್. ಖಂಡಿತ ದೊಡ್ಡ ಮಟ್ಟದ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ಒಬ್ಬರಿಂದ ಸಾಧ್ಯ ಆಗಲ್ಲ. ಸಾಕಷ್ಟು ಜನ ಟೀಮ್ಗಳು ಕೆಲಸ ಮಾಡಿರ್ತಾರೆ ಸರ್. ಆ ತಂಡದ ಬಗ್ಗೆ ಸರ್, ನಾನು ಧನ್ಯವಾದಗಳು ಹೇಳಬೇಕಂದ್ರೆ ನಮ್ಮ ಮೋಹನನ್ನ, ಈ ಎಕ್ಸ್ ಕಾರ್ಪೊರೇಟ್ರು ಮೋಹನನ ಸರ್ಲಾಕ ಅವ್ರ ತಂಡದಲ್ಲಿ ಸರ್ ತುಂಬ ಜನ, ನಾನು ಹೆಸರು ಹೇಳೋಕ್ಕೆ ನನ್ನ ಹೃದಯದಲ್ಲಿದ್ದಾರೆ. ಅವ್ರು ನಾನು ಹೆಸರು ಹೇಳೋಕ್ಕೆ ಆಗ್ತಾಯಿಲ್ಲ. ನಮ್ಮ ಬ್ಲಾಕ್ ಅಧ್ಯಕ್ಷರು ಮುನಿರಾಜಣ್ಣ,
ಹಾಗೂ ನನ್ನ ಜೊತೆಯಲ್ಲಿ ಇನ್ನೂ ತುಂಬ ಲೀಡರ್ಸ್ ಇದ್ದಾರೆ, ಜೋಗಪಳ್ಳಿ ಆಗಲಿ, ಗೌತಮ್ಪುರಂ ಆಗಲಿ ಸರ್. ಅದೇ ಥರ ಸಿದ್ಧಾರ್ಥ್ ಕಳ್ನಿ ಮೊನ್ನೆ ಹೋಗೋವಾಗ ಅವರು ತೋರಿಸಿದ್ದ ಪ್ರೀತಿ ಸರ್ ತುಂಬ ಚೆನ್ನಾಗಿದೆ. ನಾವು ಸಮ್ಟೈಮ್ ಭಾವುಕರಾಗ್ತೀರಿ ಇದೆಲ್ಲ ಮಾತಾಡೋವಾಗ, ಯಾಕೆಂದರೆ ಜನ ನಮ್ಮನ್ನ ಅಕ್ಸೆಪ್ಟ್ ಮಾಡೋದು ಕಷ್ಟ ಇದೆ ಸರ್. ಇವತ್ತು ಅವ್ರು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಇಷ್ಟೊಂದು ಸಂತೋಷ ಇರುತ್ತಂತ ನನ್ನ ಮಾತುಗಳಲ್ಲೇ ತಮ್ಗೆ ಗೊತ್ತಾಗ್ತಾ ಇದೆ ಸರ್. ಇದು ದಿಸ್ ಇಸ್ ಅ ಟೋಕನ್ ಆಫ್ ಲವ್ ಸರ್. ಇದು ಗಿಫ್ಟು ಅಂತ ಹೇಳೋಕ್ಕಿಂತ ದಿಸ್ ಇಸ್ ಅ ಟೋಕನ್ ಆಫ್ ಲವ್. ನಮ್ಮ ಜೊತೆಯಲ್ಲಿ ಈ ಥರ ಒಂದು ರಸಮಂಜರಿ ಕಾರ್ಯಕ್ರಮ ನಾವು ಇನ್ನೂ ಕಾರ್ಯಕ್ರಮಗಳಿತ್ತು, ಬಟ್ ಅವಕಾಶ ಇರಲಿಲ್ಲ. ಸೊ ನಮ್ಮ ಶಾಸಕರು ಎಲ್ಲರೂ ಬ್ಯುಸಿ ಇರೋದ್ರಿಂದ ನಮಗೆ ಮಾಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ಇವತ್ತು ಜನ ಇವತ್ತು ಗಿಫ್ಟ್ಗೋಸ್ಕರ ಬಂದಿಲ್ಲ, ಅವರು ರವಿಯವರು ಕರೆದಿದ್ದಾರೆ ಅನ್ನೋದಕ್ಕೋಸ್ಕರ ಬಂದಿದ್ದಾರೆ ಸರ್. ಆ ಪ್ರೀತಿಗೆ ನಾವು ಯಾವಾಗಲೂ ಸದಾ ನಾವು ಏನು ಬೇಕಾದ್ರೆ ಅವ್ರಿಗೆ ಮಾಡೋದಕ್ಕೆ ನಾವು ರೆಡಿ ಇದ್ದೀರಿ ಸರ್. ಸರ್ ನಾವು ನಿಮ್ಮ ಮನೆ ಮಗ, ನೀವು ಎಲ್ಲದಕ್ಕೂ ನಾವು ರೆಡಿ ಇದ್ದೀರಿ. 24/7 ನಮ್ಮ ಶಾಸಕರು ಒಂದು ಮಾತು ಹೇಳಿದ್ರು, ನಾವು ಯಾರು ರಾಜರಲ್ಲ, ನಾವೆಲ್ಲ ಸೇವಕರು ಅಂತ ಒಂದು ಮಾತು ಹೇಳಿದ್ದಾರೆ ಸರ್. ಅದೇ ಥರನೇ ಅವರು ಸೇವಕರು, ನಾವು ಸೇವಕರು. ನಾವು ಯಾವತ್ತೂ ನಿಮ್ಮ ಜೊತೆಯಲ್ಲಿರ್ತೀರಿ. ನೀವು ನಮಗೆ ಕೆಲಸ ಮಾಡೋದಕ್ಕೆ ಅವಕಾಶಗಳು ಕೊಟ್ಟಿದ್ದೀರಿ. ಇವತ್ತು ಮೈನಾರಿಟಿ ಬ್ಲಾಕ್ ಪ್ರೆಸಿಡೆಂಟ್ ಮಾಡಿದ್ದೀರಾ, ನಮ್ಮ ಏನು ಹುದ್ದೆ ಕೊಟ್ಟಿದ್ದೀರಾ ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀರಿ. ಇನ್ನೂ ನಮ್ಮನ್ನು ನಾವು ಕರೆಕ್ಟ್ ಮಾಡ್ಕೊಳ್ಬೇಕಂದ್ರೆ ತಾವುಗಳು ಏನು ಹೇಳಿದ್ರು ನಾವು ಕರೆಕ್ಟ್ ಮಾಡ್ಕೊಳ್ತೀರಿ. ನಾವು ನಿಮ್ಮ ಜೊತೆಲಿರ್ತೀರಿ ಸರ್.